ಮನಿ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ವಿಷಯ ಕಾಣಿಸ್ತು. ಆಕ್ಚುಲಿ 3 ದಿವಸದ ಹಿಂದಿಂದು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್. ಪ್ರಿವಿಯಸ್ಲಿ ಟಾಟಾ ಒಂದು ಗ್ಲೋಬಲ್ ಬೆವರೇಜ್ ಅಂತ ಇಟ್ಟಿದ್ದು. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಂತ ಆಗಿದೆ ಈಗ. ಸೊ ಅದು ಕೆಪೆಕ್ಸ್ ಕೆಪಾಸಿಟಿ ಎಕ್ಸ್ಪಾನ್ಷನ್ ಅದು ಆಗುತ್ತೆ ಅಂತ ಸಿಇಒ ಏನಿದೆ ಟಾಟಾ ಗ್ರೂಪ್ ಇಂದು ಚಂದ್ರಶೇಖರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 785 crores. ಸೊ ಇದು ಪಾಸಿಟಿವ್ ನೆಗೆಟಿವ್ ಅಂತ ಒಂದು ವಿಶ್ಲೇಷಣೆ ಮಾಡೋಣ ಈಗ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಡಿಸ್ಕ್ಲೇಮರ್ ಅಂತ ಒಂದು ಹೇಳಲೇಬೇಕು. ಅದು ಇದು ಎಜುಕೇಷನಲ್ ಪರ್ಪಸ್. ನೀವು ಏನೇ ಒಂದು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋದು ಎಜುಕೇಷನ್ ಪರ್ಪಸ್ ಇರುತ್ತೆ. ನೀವು ಒಂದು ಫರ್ದರ್ ಸ್ಟಡೀಸು ನೀವು ಆಗಿದ್ರು ಮಾಡಿ ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಮುಖಾಂತರ ಹೆಲ್ಪ್ ತೊಗೊಂಡು ಮಾಡಬೇಕಾಗುತ್ತೆ. ಮೇಲಾಗಿ ನಾನು ಮುಖ್ಯವಾಗಿ ಇದು ಇಂಪಾರ್ಟೆಂಟ್ ಥಿಂಗು, ಇದು ನಾನು SEBI ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ನಾನೇನೇ ಒಂದು ವಿಡಿಯೋ ಮುಖಾಂತರ ತಿಳಿಸಿದ್ರು ಅದನ್ನ ನಿಮ್ಮ ತೀರ್ಮಾನದ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಹೂಡಿಕೆ ಅದರದ್ದು ಲಾಭ ನಷ್ಟ ಏನೇ ಆದರೂ ನಿಮಗೆ ಸೇರಿದ್ದು. ಸೊ ವಿಡಿಯೋ ಪ್ರಾರಂಭ ಮಾಡೋಣ. ಸೊ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ ಜನರಲ್ ಆಗಿ ಇದು ಮಾರ್ಕೆಟ್ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಒಂದು ಇರುತ್ತೆ. ಮಾರ್ಕೆಟ್ ಎಕ್ಸ್ಪ್ಯಾನ್ಷನ್ ಅನ್ನೋದಕ್ಕಿಂತ ಅದು ಪರ್ಟಿಕ್ಯುಲರ್ ಸ್ಟಾಕ್ ಸಡನ್ ಆಗಿ ಗ್ರೋತ್ ಸಿಗುತ್ತೆ. ಸೊ ಸ್ಕ್ರೀನರ್ ಯೂಸ್ ಮಾಡಿ ನೀವು ಕೆಪೆಕ್ಸ್ ರಿಲೇಟೆಡ್ ಒಂದು ಸರ್ಚ್ ಕೊಡ್ಬೋದು. ಸ್ಕ್ರೀನ್ ಆಪ್ಷನ್ ಇದೆ ಇದಕ್ಕೆ. ಸೊ ನೀವು ಗಮನಿಸ್ಬೋದು ಅದ್ರ. ಸೊ ಏನೇ ಒಂದು ಎಕ್ಸ್ಪೆನ್ಷನ್ ಆದಾಗ ಪರ್ಟಿಕ್ಯುಲರ್ ಅನೌನ್ಸ್ಮೆಂಟ್ ಆದಾಗ್ಲಿಂದ ಅಲ್ಲಿಂದ ಡಬಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಟ್ ದ ರೈಟ್ ಮೂಮೆಂಟ್ ಇದು ಒಂದು ಸ್ಟೇಟ್ಮೆಂಟ್ ಬಂದಿದೆ ಆಕ್ಚುಲಿ ನೋಡ್ತಿರ್ಬೋದು. ಮೇಲಾಗಿ ಒಂದು ನಾನು ಸಜೆಷನ್ ಕೊಡೋದು ಕೆಪಾಸಿಟಿ ಎಕ್ಸ್ಪೆನ್ಷನ್ ಬೇಸ್ಡ್ ಒಂದು ಅಲರ್ಟ್ ಸೆಟ್ ಮಾಡಿ. ಹಿಂದಿನ ವಿಡಿಯೋದಲ್ಲೂ ಒಂದು ಹೇಳಿದ್ದೆ ಹೇಗೆ ಸೆಟ್ ಮಾಡೋದು ಗೂಗಲ್ ಅಲರ್ಟ್. ಅದು ನೀವು ಗೂಗಲ್ ಅಲರ್ಟ್ ಹೋಗಿ ನ್ಯೂಸ್ ಅಂತ ಹೋಗಿ ಅಲ್ಲಿ ಅಲರ್ಟ್ ಸೆಟ್ ಮಾಡ್ಕೊಬೇಕಾಗುತ್ತೆ. ಕೆಪಾಸಿಟಿ ಎಕ್ಸ್ಪೆನ್ಷನ್ ಮತ್ತೆ ಡಿಮರ್ಜಿಂಗು ಈ ಥರದ್ದೆಲ್ಲ ಒಂದು ಸೆಟ್ ಮಾಡಬೇಕಾದ್ರೆ ಅಲರ್ಟ್ ಆ ಪರ್ಟಿಕ್ಯುಲರ್ ಏನಾದರೂ ಅಲರ್ಟ್ಗಳು ಬಂದಾಗ ನೀವು ಅದ್ರ ಮೇಲೆ ತೀರ್ಮಾನ ತಗೊಬೇಕಾಗುತ್ತೆ. ಸೊ ಪ್ರಸ್ತುತ ಒಂದು ಲಾಸ್ಟ್ 3-4 ಮಂತ್ಸ್ಗಿಂತ ಜಾಸ್ತಿಯಿಂದ ಒಂದು ಮಾರ್ಕೆಟ್ ಇದರಲ್ಲಿ ಡೌನ್ ಬರ್ತಾ ಇದೆ. ಸೊ ಆಲ್ಮೋಸ್ಟ್ ಇಲ್ಲಿ ಮಾರ್ಚಿಂದ ಸ್ಟಾರ್ಟ್ ಆಗಿದೆ, ಇಲ್ಲಿ ಡೌನ್ ಆಗಿದೆ. ಕಾರಣ ಏನಂದ್ರೆ ಮಾರ್ಚ್ ರಿಸಲ್ಟ್ ಅನೌನ್ಸ್ ಆಗಿದ್ದು ಅದ್ರ ಹಿಂದಿನ ಕ್ವಾರ್ಟರ್ದು. ಸೊ ಅದು ನೋಡ್ಬೇಕಾಗುತ್ತೆ. ನೀವು ನೋಡಿದ್ರೆ ಗಮನಿಸಿರ್ಬೋದು. ಸೊ ಸೇಲ್ಸ್ ವೈಸ್ ಇದು ಸ್ವಲ್ಪ ಕ್ವಾರ್ಟರ್ ಫಸ್ಟ್ ನೋಡೋಣ. ಸೊ ಸೇಲ್ಸ್ ವೈಸ್ ಡೌನ್ ಆಗ್ತಾ ಹೋಗ್ತಾ ಇದೆ. ಈ ಸೇಲ್ಸ್ ಗ್ರೋತ್ ತುಂಬಾ ಕಡಿಮೆ ಆಗ್ತಾ ಇದೆ. ಇದು ಒಂದು ಬ್ಯಾಡ್ ಥಿಂಗ್. ಮತ್ತೆ EPS ಸಹಿತ ಒಂದು ಕಡಿಮೆ ಆಗ್ತಾ ಇದೆ. ಇದು ಒಂದು ಬ್ಯಾಡ್ ಅಬ್ಸರ್ವೇಷನ್. ಇದಕ್ಕೆ ಒಂದು ಇದು ನೋಡ್ಬೇಕಾಗುತ್ತೆ. ಮತ್ತೆ ಈ ಪ್ರಾಫಿಟ್ ಲಾಸ್ ನೋಡ್ಬೇಕಾದ್ರೆ ಸೇಮ್ ಅದೇ ತರ ಒಂದು ಸೇಲ್ಸ್ ಗ್ರೋತ್ ಪರ್ಸೆಂಟೇಜ್ ಇಲ್ಲಿ ಕಡಿಮೆ ಆಗ್ತಾ ಇದೆ. ನೆಟ್ ಪ್ರಾಫಿಟ್ ಏನೋ ಒಂದು ಅದು ಸಹಿತ ಒಂದು ಕಡಿಮೆ ಇದೆ. ಸೊ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಒಂದು ತರ ಡೌನ್ ಬಂದಿದೆ. EPS ಸಹಿತ ಒಂದು ಡೌನ್ ಬಂದಿದೆ. ಮತ್ತೆ 785 ಕ್ರೋರ್ಸ್ ಎಲ್ಲಿ ಹಾಕ್ತಾರೆ ಅಂತ ಕರೆಕ್ಟ್ ಆಗಿ ಎಲ್ಲಿ ಹೇಳಲ್ಲ. 785 ಕ್ರೋರ್ಸ್ ಟಾಟಾ ಅಂತ ಕಂಪ್ನೀಸ್ಗೆ ತುಂಬಾ ಕಡಿಮೆನೇ ಅನ್ಸುತ್ತೆ. ಯಾಕಂದ್ರೆ ಒಂದು ಅಬ್ಸರ್ವೇಷನ್ ನಾನು ನೋಡ್ತಾ ಇದ್ದೆ ಇಲ್ಲೊಂದು ಮೇಜರ್ ಆಗಿ ಈ ಸ್ಕ್ರೀನರ್ಗೆ ಹೋದ್ರೆ ನಿಮ್ಗೆ ಸಿಗುತ್ತೆ. ಈ ಪರ್ಟಿಕ್ಯುಲರ್ ಪ್ರಾಫಿಟ್ ಲಾಸ್ ಸ್ಟೇಟ್ಮೆಂಟ್ ಹೋದಾಗ ಅದರಲ್ಲಿ ಈ ಫಿಕ್ಸಡ್ ಅಸೆಟ್ ಪಾರ್ಟ್ ಏನಿದೆ ಇಲ್ಲಿ ಕೆಳಗಡೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಫಿಕ್ಸಡ್ ಅಸೆಟ್ ಬಂದಾಗ ಇಲ್ಲಿ ನೋಡಿ ಒಂದು ಈ ಪರ್ಟಿಕ್ಯುಲರ್ ಯಾವ್ದಾದ್ರು ಆದ್ರೂ ಎಸ್ಪೆಷಲಿ ಪ್ಲಾಂಟ್ ಅಂಡ್ ಮಿಷನರೀಸ್ ಆದ್ರೆ ಮಾತ್ರ ತುಂಬಾ ಒಂದು ಹೆಲ್ಪ್ ಆಗುವಂಥದ್ದು. ಸೊ ಕಳೆದ ವರ್ಷದ ಒಂದು 2800 ಕ್ರೋರ್ಸ್ ಅಲ್ಲಿಗೆ ಒಂದು 785 ಕ್ರೋರ್ಸ್ ಅಂದ್ರೆ ಆಲ್ಮೋಸ್ಟ್ 25% ಇನ್ಕ್ರೀಸ್ ಆಗಿದೆ. ಸೊ ಇದು ಒಂಥರ ಒಂದು ಡಬಲ್ ಅಂತೂ ಮಾಡಿಲ್ಲ ಕೆಪೆಕ್ಸ್, ಬಟ್ ಇಲ್ಲಿ ಡಬಲ್ ಅಂತ ಹೇಳ್ಕೊಂಡಿದ್ದಾರೆ. ಹಂಗಂದ್ರೆ ಬೇರೆ ಕಡೆ ಎಲ್ಲಿ ಹಾಕ್ತಿರ್ಬೋದು, ಒಂದು ಇಂಟಾಜಿಬಲ್ ಅಸೆಟ್ಗೆ ಹಾಕಿರ್ಬೋದು, ಒಂದು ಬಿಲ್ಡಿಂಗ್ ಮೇಲೆ ಹಾಕ್ತಿರ್ಬೋದು, ಈ ಥರದ್ದೆಲ್ಲ ಒಂದು ಇರುತ್ತಾ. ಸೊ ಅದು ನೇರವಾಗಿ ಒಂದು ಶೇರ್ಸ್ಗೆ ಅಫೆಕ್ಟ್ ಆಗ್ಲಿಕ್ಕಿಲ್ಲ. ಹಾಗಾಗಿ ಒಂದು ನಾವು ಅನ್ಕೊಂಡಂಗೆ ಒಂದು ಇಲ್ಲಿಂದ ಒಂದು ಡಬಲ್ ಆಗೋ ಸಾಧ್ಯತೆ ಕಡಿಮೆ ಇದೆ. ಕಳೆದ ಒಂದು ಇದ್ರದ್ದೇ ನೋಡೋಣ, ಡಿಸೆಂಬರ್ ಅಲ್ಲಿ ಆಗಿದ್ದು ಕ್ವಾರ್ಟರ್ದು. ಇಲ್ಲಿ ಇಯರ್ಲಿ ಬ್ಯಾಲೆನ್ಸ್ ಶೀಟ್ ಬರುವಂಥದ್ದು. ಸೊ ಅಷ್ಟು ಬರ್ಲಿಕ್ಕಿಲ್ಲ. ಸೊ ಇಯರ್ಲಿ ಅಂತ ನೋಡಿದ್ರು ಇಲ್ಲಿ ಇಲ್ಲಿ ಆಕ್ಚುಲ್ ಆಗಿ ಒಂದು 400 ಕ್ರೋರ್ಸ್ ಅಷ್ಟು ಜಾಸ್ತಿ ಆಗಿದೆ ಕಂಪೇರ್ ಟು ಪ್ರೀವಿಯಸ್ ಇಯರ್.
ಸೊ ಅಂತ ಹಾಗಾಗಿ ಒಂದೇನು ಅಂತದ್ದೇನು ಬಂದಿಲ್ಲ. ಬಟ್ 1 ಇಯರ್ಸ್ ಒಂದು ವರ್ಷದಲ್ಲಿ ಆಲ್ಮೋಸ್ಟ್ ಇಲ್ಲಿದ್ದಿದ್ದು ಆಕ್ಚುಲಿ 2700 ಅರೌಂಡ್ 680, 700 ಇದ್ದಿದ್ದು. ನೋಡಿ ಇಲ್ಲೂ ಸೇಮ್ ಇದಾಗಿದೆ. ಸೊ ಇಲ್ಲಿ ಒಂದು ರಿಸಲ್ಟ್ ಏನೋ ಒಂದು ಸರ್ಪ್ರೈಸ್ ಅಂತ ಇಲ್ದೇ ಇದ್ರು ಒಂದು ಇದು ಕೊಟ್ಟಿದೆ. ಸೊ ಕಾರಣಗಳು ಬೇಜಾನಿದೆ. ಇಲ್ಲಿ ಮುಖ್ಯವಾಗಿ ಏನೇ ಸ್ಟಾಕ್ ಒಂದು ಏರ್ತಾ ಇದ್ದಾಗ ಇದು ಒಂದು ಸ್ಟಾಕ್ ಏರಿರ್ಬೋದು. ಅದೆಲ್ಲ ಒಂದು ಗಮನಿಸಬೇಕಾಗಿದೆ. ಮೇಲಾಗಿ ಒಂದು ಸ್ಟೇಬಲ್ ಸ್ಟಾಕ್ ಇದ್ದಿದ್ದರಿಂದ ಒಂದು ಏರಿಕೆ ಕಂಡಿದೆ. ಸೊ ಇನ್ ಕೇಸ್ ಏನಾದರೂ ಪ್ರಸ್ತುತ ಪ್ರೈಸ್ಗೆ ಏನಾದರೂ ಎಂಟ್ರಿ ತಗೊಳ್ತೀನಿ ಅಂದ್ರೆ ಸೊ ಅಬವ್ ಒಂದು 1160, 1170 ಅದರಿಂದ ಮೇಲ್ ಬರಬೇಕಾಗತ್ತೆ. ಅದರಿಂದ ಮೇಲ್ ಬಂದ್ರೇನೆ ಒಂದು ನಿಮಗೆ ಕರೆಕ್ಟ್ ಪಿಕ್ಚರ್ ಬರೋದು. ಮೇಲಾಗಿ ಒಂದು ಈ ಪ್ರಸ್ತುತ ಒಂದು ಇದು 50 EMA ಗಿಂತ ಕೆಳಗಡೆ ರನ್ ಆಗ್ತಿದೆ. ಸೊ ಅದು ಒಂದು ಅಬ್ಸರ್ವೇಷನ್. ಸೊ ಇದೆಲ್ಲ ಮತ್ತೆ ಡೌನ್ ಟ್ರೆಂಡ್ ಏನೋ ಸಣ್ಣ ಬ್ಯಾಡ್ ನ್ಯೂಸ್ ಬಂದ್ರು ಮಾರ್ಕೆಟ್ ಅಲ್ಲೂ ಮತ್ತೆ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ. ಇಲ್ಲೊಂದು ಅಬ್ಸರ್ವ್ ಮಾಡಬೇಕಾಗುತ್ತೆ. ನೆಗೆಟಿವ್ RS ಇದೆ. ಸೊ ರಿಲೇಟಿವ್ ಸ್ಟ್ರೆಂತ್ ನೆಗೆಟಿವ್ ಇರೋದು ಒಂದು ಬ್ಯಾಡ್. ಸೊ ನಿಮಗೆ ರಿಲೇಟಿವ್ ಸ್ಟ್ರೆಂತ್ ಸಿಗ್ಲಿಕ್ಕಿಲ್ಲ. ಇದ್ರ ಬದಲು ನಾನು ಆಸಮ್ ಆಕ್ಸಿಲೇಟರ್ ಅಲ್ಲಿ ಏನ್ ಬರ್ತಿದೆ ನೋಡೋಣ. ನಿಮ್ಮ ಬ್ರೋಕರ್ ಆಪ್ ಅಲ್ಲೂ ಇರುತ್ತೆ ಇದು ಆಸಮ್ ಆಸಿಲೇಟರ್. ಸೊ ಇಲ್ಲಿ ನೆಗೆಟಿವ್ ಅಂತೂ ಹೋಗ್ತಾ ಇದೆ, ಸೆಲ್ಲರ್ ಅಂತೂ ಇರುತ್ತೆ. ಸೊ ಇಲ್ಲಿ ಸೆಲ್ ಎಲ್ಲ ಆಗ್ತಿದ್ದಂಗೆ ಒಂದು ಪ್ರೈಸ್ ಇದ್ರಲ್ಲಿ ಚೇಂಜ್ ಬರುತ್ತೆ. ಸೊ ಒನ್ ಡೇ ನೀವು ಚಾರ್ಟ್ ನೋಡ್ಬಿಟ್ಟು ಡಿಸೈಡ್ ಮಾಡ್ಬೇಕು. ಒನ್ ಅವರ್ ಎಲ್ಲ ನೋಡಿದ್ರೆ ಅಷ್ಟ ಅನುಕೂಲ ಕಾಣಿಸಲ್ಲ. ಸೊ ಒನ್ ಡೇ ಚಾರ್ಟ್ ಇಟ್ಬಿಟ್ಟು 1 ವೀಕ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ಒನ್ ಡೇ ಅಂತ ನೋಡ್ಕೊಂಡು ಇದು ನೋಡ್ಬೇಕಾಗುತ್ತೆ. ಸೆಲ್ ಬೈ ಅಂತೂ ಹೆವಿ ಬೈ ಅಂತೂ ಆಗಿಲ್ಲ ಕಳೆದ ಒಂದು 4 ತಿಂಗಳಲ್ಲಿ. ಸೊ ಸೆಲ್ ಅಂತೂ ಕಂಡಿದೆ ಸುಮಾರು. ಸೊ ಇಲ್ಲೆಲ್ಲ ಕನ್ಸಾಲಿಡೇಟ್ ಅಂತ ತಗೊಬೇಕಾಗುತ್ತೆ. ಸೊ ಈ ಪ್ರೈಸ್ 1160 ಇವನ್ 1200 ಎಲ್ಲ ಹೋಗ್ಲಿಕ್ಕೆ ಅದ್ರ ತನಕ ಏನು ಹೇಳಲಿಕ್ಕಾಗಲ್ಲ. 1200 ಎಲ್ಲ ಹೋದ್ಮೇಲೆ ಒಂದು ನೆಕ್ಸ್ಟ್ ಲೆವೆಲ್ ಎಷ್ಟು ಹೋಗುತ್ತೆ ಅಂತ ಒಂದು ಡಿಸೈಡ್ ಮಾಡಬೇಕಾಗುತ್ತೆ. ಶಾರ್ಟ್ ಟರ್ಮ್ ಯಾರಾದ್ರೂ ರೆಂಟಿಗೆ ತಗೊಂಡೋದ್ರೆ ಒಂದು 50-60 ರುಪೀಸ್ ಅಷ್ಟೇ ಗೇನ್ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಅಂದ್ರೆ ಇದು ತುಂಬಾ ಒಂದು ಡೌನ್ ಟ್ರೆಂಡ್ ಹೋಗ್ಲಿಕ್ಕೆ ಸಾಧ್ಯತೆ ಅಂತೂ ಇದೆ. ಬಟ್ ಬೀಯಿಂಗ್ ಎ ಟಾಟಾ ಕಂಪ್ನಿ ಲಾಂಗ್ ಟರ್ಮ್ ಏನಾದರೂ ಇನ್ನೊಂದು 2 ವರ್ಷ ಇಡ್ತೀನಿ ಅಂದ್ರೆ ತುಂಬಾ ಒಂದು ಗ್ರೋತ್ ಅಂತೂ ಕಾಣ್ಲಿಕ್ಕಿದೆ ಇದು ಇಂಥ ಸ್ಟಾಕ್ಗಳು. ಯಾಕಂದ್ರೆ ಒಂದು ಬ್ರ್ಯಾಂಡ್ ನೇಮ್ ಇಂದ ಒಂದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಪ್ರಸ್ತುತ ಒಂದು ಸ್ಟೇಜ್ ನನ್ನ ಪ್ರಕಾರ ಸ್ಟೇಜ್ 1 ಎಲ್ಲ ಮುಗಿದು ಸ್ಟೇಜ್ 2 ಡಿಕ್ಲೈನ್ ಸೈಡ್ ಅಂತ ಹೋಗ್ತಾ ಇದೆ ಅನ್ಸುತ್ತೆ. ಇದಕ್ಕೆ ಒಂದು ವಿಚಾರ ಮಾಡಬೇಕಾಗುತ್ತೆ. ಸೊ ಯಾವುದಕ್ಕೂ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಯಾರಿದ್ದಾರೆ ಅವ್ರದ್ದು ಖಂಡಿತ ಹೆಲ್ಪ್ ತಗೊಳ್ಳಿ ಇಂಥ ಸ್ಟಾಕ್ಗಳ ಮೇಲೆ. ಸುಮ್ಮನೆ ಒಂದು ಯಾವುದೋ ಚಾನಲ್ ಏನೋ ಒಂದು ಸಜೆಸ್ಟ್ ಮಾಡೋದು ತಾವು ಬೈ ಮಾಡ್ತೀನಿ ಅಂತ ಒಂದೇ ಸಲ ಹೋಗ್ಬೇಡಿ. ಇಂಥ ಕೇಪೆಕ್ಸ್ ಆಕ್ಚುಲಿ ಗುಡ್ ಆಕ್ಚುಲಿ, ಬಟ್ ಎಲ್ಲಿ ಕೇಪೆಕ್ಸ್ ಇಲ್ಲಿಗೆ ಹಾಕ್ತಾರೆ ಅಂತ ಒಂದು ನೋಡ್ಬೇಕಾಗುತ್ತೆ ಇಂಥ ಸ್ಟಾಕ್ ಮೇಲೆ. ಸೊ ಅದು ಫಿಸಿಕಲ್ ಫೈನಾನ್ಷಿಯಲ್ ಇಯರ್ ನೆಕ್ಸ್ಟ್ FY25 ಅಂತ ಹೇಳಿದ್ದು, ಪ್ರಸ್ತುತ ಅಲ್ಲ. ಇದು 24-25 ಅಂತ ತಗೊಂಡ್ರು ಕೆಲವು ಅಮೌಂಟ್ ಮಾತ್ರ ಒಂದು ಕೆಪೆಕ್ಸ್ ಬರುತ್ತೆ ಇಲ್ಲಿ. ಸೊ ಕಂಪ್ಲೀಟ್ ಆಗಿ ಹೋಗ್ಲಿಕ್ಕಿಲ್ಲ, ಅದು ಗಮನಿಸ್ಬೇಕಾಗತ್ತೆ. ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಯಾವುದೇ ಒಂದು ಹೂಡಿಕೆ ಮಾಡಬೇಕಾದ್ರೂ ತುಂಬಾ ಕೇರ್ ತಗೊಂಡು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಮತ್ತೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಒಳ್ಳೇದು. ಅಲರ್ಟ್ ಎಲ್ಲ ಎನೇಬಲ್ ಮಾಡ್ಕೊಳ್ಳಿ. ನಿಮಗೆ ಮಾಹಿತಿ ಸಿಗುತ್ತೆ. ಯಾವುದೇ ಒಂದು ನಿರ್ಧಾರ ನಿಮ್ಗೆ ಏನಾದರೂ ಸಂದೇಹ ಇದ್ರೆ ಖಂಡಿತ ಒಂದು ಮೆಸೇಜ್ ಮಾಡಿ. ಸಾಧ್ಯ ಇದ್ದಾಗ ನಂಗೆ ಸಮಯ ಸಿಕ್ಕಿದಾಗಂತೂ ಖಂಡಿತ ಒಂದು ಸಹಾಯ ಮಾಡಲಿಕ್ಕೆ ಪ್ರಯತ್ನ ಅಂತೂ ಮಾಡೇ ಮಾಡ್ತೀನಿ. ಸೊ ಕನ್ನಡಿಗರಿಗೋಸ್ಕರ ಇರುವಂಥ ಕನ್ನಡ ಚಾನಲ್ ಇದು. ಸೊ ಎಲ್ಲರೂ ಬೆಳಿಬೇಕು, ವೃದ್ಧಿಯಾಗಿ ನಿಮ್ಮ ಹಣವನ್ನು ವೃದ್ಧಿ ಮಾಡಿಸಿ ಶ್ರೀಮಂತರಾಗಿ ಬೇಗ ಬೇಗ. ಸೊ ಒಂದು ಈ ವಿಡಿಯೋ ಚಾನಲ್ಗಳನ್ನು ನೋಡಿಕೊಂಡು ನೀವು ಸಹಿತ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ಕೊಳ್ಳಿ. ಇದು AWAP ಹಾಕಿದ್ದು ಅದೊಂದು ಹೇಳೋದು ಮರ್ತಾ. ಇದು AWAP ಆಂಕರ್ಡ್ ವ್ಯಾಪ್ ಇಲ್ಲಿ ಹೇಳಿದ್ದೆ ಲಾಸ್ಟ್ ಟೈಮ್ ಸಹಿತ. ಇಲ್ಲಿ 4th ಈ ಐಟಮ್, ಇದರಲ್ಲಿ 5th ಐಟಮ್ ಅಲ್ಲಿ ಆಂಕರ್ಡ್ ವ್ಯಾಪ್ ಅಂತ. ಸೊ ಇದು ಫೇವ್ರೇಟ್ ಮಾಡ್ಕೊಂಡಿದ್ದೆ, ಹಾಗಾಗಿ ನನಗೆ ಇಲ್ಲೇ ಡೈರೆಕ್ಟ್ ಬರುತ್ತೆ. ಸೊ ಇದ್ರ ಬಗ್ಗೆನೂ ಒಂದು AWAP ಬಗ್ಗೆನೂ ಒಂದು ವಿಡಿಯೋ ಇದೆ. ಹೈಯೆಸ್ಟ್ ಒಂದು ಪಾಯಿಂಟ್ ಇಂದ ಒಂದು ಡ್ರಾ ಮಾಡುವಂಥದ್ದು. ಸೊ ಅದು ಪಿಕ್ ಮಾಡಿದ್ರೆ ಹೈಯೆಸ್ಟ್, ನೆಕ್ಸ್ಟ್ ಅದು ಕ್ರಾಸ್ ಎಲ್ಲ ಆದ್ರೆ ಮಾತ್ರ ನೀವು ಬೈ ಮಾಡಬೇಕಾಗುತ್ತೆ ಇಂಥ ಒಂದು. ಅದರಲ್ಲೂ ಈ ತರ ಒಂದು ಸ್ಟಾಕ್ ರಿಲೇಟಿವ್ ಸ್ಟ್ರೆಂತ್ ಅಂತೂ ನೋಡ್ಬೇಕಾಗುತ್ತೆ. ರಿಲೇಟಿವ್ ಸ್ಟ್ರೆಂತ್ ನಾನು ಬೇರೆ ಇದೆಯಾ ಅಂತ ನೋಡ್ತೀನಿ. ನಾನು ಪರ್ಸನಲ್ ಆಗಿ ಇದನ್ನ ಯೂಸ್ ಮಾಡ್ತಾ ಇರೋದು, ನನಗೆ ನನ್ನ ಮೆಂಟರ್ ಕೊಟ್ಟಿರೋವಂಥದ್ದು. ಸೊ ಇದನ್ನ ನೋಡೋಣ.
ರಿಲೇಟಿವ್ ಸ್ಟ್ರೆಂತ್, ಯಾಕಂದ್ರೆ ಇದು ಇಂಪಾರ್ಟೆಂಟ್ ಇರುತ್ತೆ ರಿಲೇಟಿವ್ ಸ್ಟ್ರೆಂತ್. ನೆಗೆಟಿವ್ ಸೈಡಲ್ಲೇ ಹೋಗ್ತಾ ಇದ್ರೆ ನಿಮಗೆ ತುಂಬಾ ಏನು ಹೆಲ್ಪ್ ಇರಲ್ಲ. ಖಂಡಿತ ಇದನ್ನ ಯೂಸ್ ಮಾಡ್ಬೋದು ರಿಲೇಟಿವ್ ಸ್ಟ್ರೆಂತ್ನ. ಯಾಕಂದ್ರೆ ಇದು 0 ಇಂದ ಕೆಳಗಿದೆ, ತುಂಬಾ ಅಂತ ಒಳ್ಳೆ ಸ್ಟಾಕ್ ಅಲ್ಲ ಈ ತರ ಇದ್ರೆ. ಸೊ ಎನಿಥಿಂಗ್ ಪ್ಲಸ್ ಸೈಡ್ ಇದ್ರೆ ನೀವು ಖಂಡಿತ ಬೈ ಮಾಡ್ಬೇಕಾಗತ್ತೆ, ಆವಾಗ ನಿಮ್ಗೆ ಗ್ರೋತ್ ಅಂತೂ ಸಿಗುತ್ತೆ. ಸೊ ಈ ತರ ಒಂದು ನೀವು ಅನಲೈಸ್ ಮಾಡ್ತಾರೆ ಅಲ್ಲಿ ತನಕ ಮಾಹಿತಿ ಈ ತರನೇ ಕೊಡ್ತಾ ಇರ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.